Hello children, the chapter 2 division is exercise 2.1 find the quotients and the remainder. Yes, find the quotients of the remainder 48 and 6. 6 table ಅಲ್ಲಿ 48 6 8s are 48 6 8s are 48 0 and 0. His quotient is 8. Quotient equals to 8 and remainder is 0. Next question 36 divided 3 is 3 12s are 3 1s are 3 2s are 36 6 0 and 0. The quotient is 12 and remainder equals to 0. Next question. Yes. 4 1s are 4. 5 ಅಲ್ಲಿ 4 ಲೆಸ್ ಮಾಡಿದ್ರೆ 1. Bring downs to 5. 15. 4 3s are 12. Yes. 5 ಅಲ್ಲಿ 2 ಲೆಸ್ ಮಾಡಿದ್ರೆ is 3 and 0. Remainder is 3 and quotient is 13. Quotient equals 13 and remainder is 3. Yes. Next find the quotients and the remainders. ಇಲ್ಲಿ 2 digits ಇದೆ, same as it is 3 digits. Yes. 6 and 474. Yes. 6 7s are 42. 7 ಅಲ್ಲಿ 2 ಲೆಸ್ ಮಾಡಿದರೆ is 5. 0 bring downs to 4 is 54. 6 9s are 54. 0 and 0. The quotient is 79 and remainder is 0. Yes. ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಬಿಟ್ಟು ಅದರ ಒಂದು ಕ್ವೋಷನ್ಸ್ನ ರಿಮೈಂಡರ್ನ ಬರಿತಾ ಹೋಗಬೇಕು. ನೆಕ್ಸ್ಟ್ ಆ್ಯಂಡ್ ಫೈಂಡ್ ದಿ ಕ್ವೋಷನ್ಸ್ ಆಫ್ ದ ರಿಮೈಂಡರ್ಸ್. ಸೇಮ್ ಇಲ್ಲಿ 100 ಪ್ಲಸ್ 3 ಡಿಜಿಟ್ಸ್ ಇದೆ, ಇಲ್ಲಿ 4 ಡಿಜಿಟ್ಸ್ ಇದೆ, ಇಲ್ಲಿ 1000 ಪ್ಲೇಸಲ್ಲಿದೆ, ಇದು ಡಿವೈಡೆಡ್ ಬೈ 8 ಸೇಮ್. ಎಸ್ 1653 divided by 8. 8 2s are 16. 0 and 0. Bring downs to 5. Bring downs to 3. Yes. ಎರಡು ಇಲ್ಲಿ bring down ಮಾಡಿದ್ದಾರೆ, ಹಾಗಾಗಿ 0. Yes. 8 6s are 48. Yes. Carries 13. 13 ಅಲ್ಲಿ 8 ಲೆಸ್ ಮಾಡಿದರೆ 5 is 0. Yes. The quotient is 206 and remainder is 5. Yes. 1325 divided by 2. 2 6s are 12. 3 ಅಲ್ಲಿ 2 ಲೆಸ್ ಮಾಡಿದರೆ 1. 0 bring downs to 2. 2 6s are 12. 0 and 0 bring downs to 5. Yes. Then 2 2s are 4. 2 3s are 6 ಜಾಸ್ತಿ ಆಗುತ್ತಲ್ವಾಗಿ 2 2s are 4. 5 ಅಲ್ಲಿ 4 ಲೆಸ್ ಮಾಡಿದ್ರೆ 1. Yes. The quotient is 6602 and remainder is 1. Yes. ಈ ರೀತಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಫೈಂಡ್ ದಿ ಕ್ವೋಷನ್ಸ್ ಆ್ಯಂಡ್ ದ ರಿಮೈಂಡರ್ಸ್. ಸೇಮ್ ಆ್ಯಸ್ ಇಟ್ ಈಸ್, ಡಿಜಿಟ್ಸ್ ಜಾಸ್ತಿ ಇದೆ ಇಲ್ಲಿ. 24,658 divided by 2. Yes. 24,659 divided by 2. Yes. 2 1s are 2. 0. Bring downs to 4. 2 2s are 4. 4 ಅಲ್ಲಿ 4 ಲೆಸ್ ಮಾಡಿದರೆ 0 and bring downs to 6. 2 3s are 6. Next 6 ಅಲ್ಲಿ 6 ಲೆಸ್ ಮಾಡಿದರೆ 0 bring downs to 5. 2 2s are 4. 5 ಅಲ್ಲಿ 4 ಲೆಸ್ ಮಾಡಿದರೆ 1. Then another bring downs to 18. 2 9s are 18. Yes. Answer is 12,329. Is the quotient is 12,329 and remainder is 0. Yes. 32,745 divided by 10.
ಎಸ್ 10 3s 13 2 3 3 ಲೆಸ್ ಮಾಡಿದರೆ 0 ಬ್ರಿಂಗ್ ಡೌನ್ಸ್ ಟು 7 ಇಸ್ 27. ನೆಕ್ಸ್ಟ್ 10 3s 10 2s 20 7 0 ಲೆಸ್ ಮಾಡಿದರೆ 7 2 2 ಹೋದರೆ 0 ನೆಕ್ಸ್ಟ್ ಬ್ರಿಂಗ್ ಡೌನ್ಸ್ ಟು 4 74. ಓಕೆ ದೆನ್ 10 7s 17 4 0 ಲೆಸ್ ಮಾಡಿದರೆ 4 7 7 ಹೋದರೆ 0 ದೆನ್ ಬ್ರಿಂಗ್ ಡೌನ್ಸ್ ಟು 5 ಈಸ್ 45 10 45 10 4s 40 10 5s 50 ಜಾಸ್ತಿ ಆಗುತ್ತಲ್ವ ಹಾಗಾಗಿ 10 4s 40 5 0 ಲೆಸ್ ಮಾಡಿದರೆ 5 ದೆನ್ 4 4 ಹೋದರೆ 0. ಎಸ್ ದ ರಿಮೈಂಡರ್ ಈಸ್ 3274 quotient is 3274 and remainder is 5. ಇದೇ ರೀತಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾ ಹೋಗಬೇಕು. ಸೇಮ್ ಆ್ಯಸ್ ಇಟ್ ಡಿವಿಷನ್ ಪ್ರಾಬ್ಲಮ್ಸ್ ಇಲ್ಲಿ ಡಿಜಿಟ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. 2 ಡಿಜಿಟ್ಸು 3 ಡಿಜಿಟ್ಸು 4 ಡಿಜಿಟ್ಸು 5 ಡಿಜಿಟ್ಸು ಈ ರೀತಿ ಡಿಜಿಟ್ಸ್ ಜಾಸ್ತಿ ಆಗ್ತಾ ಹೋಗಿದೆ ಅಷ್ಟೇ. ನೆಕ್ಸ್ಟ್ ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್. ಎಸ್ ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್. A tailor has 18 meters of cloth. He can stitch 9 shirts from this cloth. Find the length of cloth required to stitch in one shirt. Tailor 18 meters cloth ಯೂಸ್ ಮಾಡಿರ್ತಾನೆ 9 ಶರ್ಟ್ಸ್ಗೆ ಸ್ಟಿಚ್ ಮಾಡೋಕ್ಕೆ 9 ಶರ್ಟ್ ಸ್ಟಿಚ್ ಮಾಡೋಕ್ಕೆ 18 ಮೀಟರ್ಸ್ ಕ್ಲಾತ್ ಯೂಸ್ ಮಾಡಿರ್ತಾನೆ. ಹಾಗಾದರೆ ಒಂದು ಕ್ಲಾತಿಗೆ ಎಷ್ಟು ಮೀಟರ್ಸ್ನ ಯೂಸ್ ಮಾಡಿದ್ದಾನೆ. ಎಸ್ ಸೊಲ್ಯೂಷನ್. A tailor has 18 meters of cloth. Next, a tailor has stitched 9 shirts. 18 meters cloth ಅಲ್ಲಿ 9 ಶರ್ಟ್ಸ್ನ ಸ್ಟಿಚ್ ಮಾಡಿರ್ತಾರೆ. ಹಾಗಾದರೆ ಒಂದು ಶರ್ಟಿನ ಸ್ಟಿಚ್ ಎಷ್ಟು ಮೀಟರ್ಸ್ ಯೂಸ್ ಮಾಡಿರ್ತಾರೆ. ದ ಲೆಂತ್ ಆಫ್ ಕ್ಲಾತ್ ರಿಕ್ವೈರ್ಡ್ ಟು ಸ್ಟಿಚ್ ಒನ್ ಶರ್ಟ್. ಎಸ್ ಒನ್ನ ಫೈಂಡ್ ಔಟ್ ಮಾಡೋಕ್ಕೆ ಡಿವಿಷನ್ಸ್ ಮಾಡ್ತಾ ಹೋಗಬೇಕು ಹೇಳಿದ್ದೀನಿ. ಒಂದಕ್ಕಿಂತ ಜಾಸ್ತಿ ಫೈಂಡ್ ಔಟ್ ಮಾಡೋಕ್ಕೆ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಬೇಕು. ಎಸ್ 18 divided by 9. 9 ones are 9 twos are. Answer is 2 meters. ಹಾಗಾದರೆ ಒಂದು ಶರ್ಟ್ಸ್ನ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡಿರೋಂಥ ಕ್ಲಾತ್ ಇಸ್ 2 meters. ಎಸ್ 2 9s are 18. ಓಕೆ ನೆಕ್ಸ್ಟ್ ಕ್ವಶನ್. ಎ ಬೈಕ್ ಕ್ಯಾನ್ ಕವರ್ 240 kilometers with 5 liters of petrol. Find how many kilometers does it cover with 1 liters of petrol. Yes, 240 kilometers ಅಷ್ಟು ಬೈಕ್ ಕವರ್ ಮಾಡಿದೆ. 5 ಲೀಟರ್ಸ್ ಪೆಟ್ರೋಲಲ್ಲಿ 240 kilometers ಅಷ್ಟು ಓಡಿದೆ ಬೈಕು. ಹಾಗಾದರೆ 1 ಲೀಟರ್ಸ್ ಆಫ್ ಪೆಟ್ರೋಲ್ನ ಎಷ್ಟು ಕಿಲೋಮೀಟರ್ಸ್ ಆ ಬೈಕ್ ಕವರ್ ಮಾಡುತ್ತೆ ಅಂತ. ಎಸ್ ಎ ಬೈಕ್ ಸೊಲ್ಯೂಷನ್. ಎ ಬೈಕ್ can cover 214 kilometers with 5 liter of petrol. 214 kilometersಗೆ 5 ಲೀಟರ್ ಪೆಟ್ರೋಲ್ ಯೂಸ್ ಮಾಡಿದೆ. ಹಾಗಾದರೆ ಇನ್ 1 ಲೀಟರ್ ಪೆಟ್ರೋಲ್ಸ್ಗೆ 1 ಲೀಟರ್ ಆಫ್ ಪೆಟ್ರೋಲ್ ಬೈಕ್ cover the distance. Yes, 240 divided by 5. 5 ones are 5 4s are 20, 4 remaining is 40 ಆಯಿತು. 5 8s are 40. 5 8s are 40. Answer is 48 kilometers. ಹಾಗಾದರೆ ಎಷ್ಟು ಕಿಲೋಮೀಟರ್ಸ್ ಹೊಡುತ್ತೆ 1 ಲೀಟರ್ಗೆ? 48 kilometersಗೆ.
214 ಕಿಲೋಮೀಟರ್ಸ್ ಅಷ್ಟು 5 ಲೀಟರ್ಸ್ ಪೆಟ್ರೋಲ್ನ 240 ಕಿಲೋಮೀಟರ್ಸ್ ಯೂಸ್ ಮಾಡಿದೆ. ಹಾಗಾದರೆ 1 ಲೀಟರ್ ಪೆಟ್ರೋಲ್ಸ್ಗೆ ಎಷ್ಟು ಕಿಲೋಮೀಟರ್ಸು ಕವರ್ ಮಾಡುತ್ತೆ ಬೈಕ್ ಅಂದರೆ ಇಟ್ ಈಸ್ 48 ಕಿಲೋಮೀಟರ್ಸ್. ನೆಕ್ಸ್ಟ್ ಕ್ವಶನ್. Mr. Sridhar is purchased 11 toys of same price in rupees 946 from a toy shop and find the cost of each toy. ಶ್ರೀಧರ್ ಅನ್ನೋರು 11 ಟಾಯ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಪ್ರೈಸ್ ಇಸ್ 946. ಹಾಗಾದರೆ ಒಂದೊಂದು ಟಾಯ್ಸ್ಗೆ ಎಷ್ಟು ಅಮೌಂಟ್ನ ಪೇ ಮಾಡಿದ್ದಾರೆ, ಎಷ್ಟು ಕಾಸ್ಟ್ ಅನ್ನೋದು. ಫೈಂಡ್ ಕಾಸ್ಟ್ ಆಫ್ ಈಚ್ ಟಾಯ್. ಒಂದೊಂದು ಟಾಯ್ಗೆ ಎಷ್ಟು ಕಾಸ್ಟ್. ಎಸ್ ಸೊಲ್ಯೂಷನ್. ಮಿಸ್ಟರ್ Sridhar purchase 11 toys of same price. How much? Rupees 946. The cost of each toy. Cost of each toy. ಒಂದು ಟಾಯ್ನ ಬೆಲೆ ಈಕ್ವಲ್ಸ್ 946 ಡಿವೈಡೆಡ್ ಬೈ 11 ಟಾಯ್ಸ್. ಓಕೆ. ಎಸ್ 11 ones are 11 8s are okay 88 is remaining is 6 is 66 ಆಯಿತು. ಓಕೆ 11 6s are 66. ಆನ್ಸರ್ ಇಸ್ 86 rupees. ಹಾಗಾದರೆ ಒನ್ ಟಾಯ್ನ ಬೆಲೆ ಎಷ್ಟು? 86 rupees. ಎಸ್ ದ ಆ್ಯನ್ಯಲ್ ಇನ್ಕಮ್ ಆಫ್ ಪರ್ಸನ್ ಈಸ್ 90,912. ಫೈಂಡ್ ಇಟ್ಸ್ ಮಂತ್ಲಿ ಇನ್ಕಮ್. ಇಲ್ಲಿ ಆ್ಯನ್ಯಲ್ ಇನ್ಕಮೇ 90,912 ಬಂದರೆ ಅದರಲ್ಲಿ ಮಂತ್ ಬರೋವಂಥ ಮಂತ್ಲಿ ಇನ್ಕಮ್ನ ಫೈಂಡ್ ಔಟ್ ಮಾಡಬೇಕು. ಎಸ್ ಸೊಲ್ಯೂಷನ್. ದ ಆ್ಯನ್ಯಲ್ ಇನ್ಕಮ್ is rupees 90,912. ಆ್ಯನ್ಯಲ್ ಇನ್ಕಮ್ ಇಸ್ 1 year ಟೋಟಲ್. ಅದರಲ್ಲಿ ಮಂತ್ಲಿ ಇನ್ಕಮ್ ಅಂದರೆ 1 year ಮಂತ್ಲಿ 1 month ಈಸ್ ಆ್ಯನ್ಯಲ್ ಇನ್ಕಮ್ ಈಸ್ 1 year. ಇದು 1 year ಫೈಂಡ್ ಔಟ್ ಆಗುತ್ತೆ. ಎಸ್ ಮಂತ್ಲಿ ಇನ್ಕಮ್ ಇಸ್ 1 month. ಎಸ್ 1 yearಗೆ 12 months. ಓಕೆ ಇಸ್ 12 months. ಎಸ್ 19,912 ಡಿವೈಡೆಡ್ ಬೈ 12. ಓಕೆ ಇಸ್ ಡಿವೈಡ್ ಮಾಡ್ತೋಗಿ. 19,912 ಡಿವೈಡೆಡ್ ಬೈ 12. 12 sevens are 84. Carries 10. 10 ಅಲ್ಲಿ 4 ಲೆಸ್ ಮಾಡಿದರೆ 6 is 8. 8 ಅಲ್ಲಿ 0. ನೆಕ್ಸ್ಟ್ ಬ್ರಿಂಗ್ ಡೌನ್ಸ್ ಟು 9 is 69. ಓಕೆ 12 5s are 60. 9 0 bring downs to 1 is total 91. 12 sevens are 84. Carry 11. 11 ಅಲ್ಲಿ 4 ಲೆಸ್ ಮಾಡಿದರೆ 7. 0 then bring downs to 2. Total is 72. Next 12 6s are 72. 0 and 0. Yes, quotient is 7,576 and remainder is 0. ಹಾಗಾದರೆ 1 ಮಂತಲ್ಲಿ ಬರುವಂತಹ ಇನ್ಕಮ್ ಎಷ್ಟು? 7,576 ಅಂದರೆ is monthly income. Therefore monthly income equals 7,576 rupees. 7,576 rupees. A car manufacturing the company. The manufacture is 14,820 cars. Yes, 13 monthsಗೆ 14,820 ಕಾರ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಕಂಪನಿ. ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುತ್ತೆ 13 ಮಂತ್ಸ್ಗೆ 14,820 ಕಾರ್ಸ್ನ. ಹಾಗಾದರೆ ಫೈಂಡ್ ದಿ ನಂಬರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇನ್ 1 ಮಂತ್. ಆದರೆ 1 ಮಂತಲ್ಲಿ ಎಷ್ಟು ಕಾರ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ? 13 ಮಂತಲ್ಲಿ ಇಷ್ಟಾದರೆ
1 ಮಂತಲ್ಲಿ ಎಷ್ಟು ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್: ಎ ಕಾರ್ ಮ್ಯಾನುಫ್ಯಾಕ್ಚರ್ 14,820 cars in 13 months. The car manufacture in 1 month. 14,820 divided by 13. 13 ones are 13. 4 ಅಲ್ಲಿ 3 ಲೆಸ್ ಮಾಡಿದ್ರೆ 1 0 bring downs to 8 18. Then 14 ones are 14. 8 ಅಲ್ಲಿ 4 ಲೆಸ್ ಮಾಡಿದ್ರೆ 4 0 bring downs to 2 is 42. S for 52. Next 18 fours are 52. 2 ಅಲ್ಲಿ 2 ಲೆಸ್ ಮಾಡಿದ್ರೆ 0 and 0. ಹಾಗಾದರೆ 1 ಮಂತಲ್ಲಿ 1,114 ಕಾರ್ಸ್ನ 1 ಮಂತಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. therefore 1,114 cars in manufacturing in 1 month. therefore 1,114 cars manufactured in 1 month.